ಶವ ಹೂತಿಟ್ಟ ಪ್ರಕರಣ ಒಂದು ಷಡ್ಯಂತ್ರ ಕಾನ್ಸ್ಪಿರಸಿ ಮತ್ತೆ ಇದಕ್ಕೆ ಭಾರಿ ಪ್ರಮಾಣದಲ್ಲಿ ಫಾರಿನ್ ಫಂಡಿಂಗ್ ಆಗಿದೆ ಅಂತ ಆರೋಪ ಕೇಳಿ ಬರ್ತಾ ಇತ್ತು. ಇದಕ್ಕೆ ಇಡಿಗೆ ಒಂದು ದೂರನ್ನು ಕೂಡ ಸಲ್ಲಿಸಿದವರು ತೇಜಸ್ ಗೌಡ, ಹಿಂದೂ ಸಂಘಟನೆಯ ಮುಖಂಡರು ನಮ್ಮೊಟ್ಟಿಗಿದ್ದಾರೆ. ಯಾಕೆ ನಿಮಗೆ ಈ ಒಂದು ಪ್ರಕರಣದಲ್ಲಿ ಇದೊಂದು ಷಡ್ಯಂತ್ರ ಅಂತ ಅನಿಸ್ತು, ಮತ್ತೆ ಇದಕ್ಕೆ ಫಾರಿನ್ ಫಂಡಿಂಗ್ ಆಗಿದ್ರ ಬಗ್ಗೆ ಏನು ದಾಖಲೆಗಳಿವೆ? ಷಡ್ಯಂತ್ರ ಅಂತ ಕೇಳಿ ನನಗೆ ಅಲ್ಲ, ನಂಗೆ ಮಾತ್ರ ಅಲ್ಲ, ಎಲ್ಲರಿಗೂ ಅನ್ಸಿರೋದೆ ಸ್ಟಾರ್ಟಿಂಗು. ಆದ್ರೆ ಕೆಲವು ಮೂರ್ಖರು ಏನ್ ಮಾಡ್ತಾರೆ, ಒಬ್ಬ ಜಿಹಾದಿ ಮನಸ್ಸಿತ್ತಿರುವಂತ ಮೊಹಮ್ಮದ್ ಸಮೀರನ ವಿಡಿಯೋ ಸತ್ಯತೆ ಪರಿಶೀಲಿಸದೇನೆ ಇರ್ಬೋದೇನೋ ಅಂದ್ರೆ ಆತರ ಎಐ ಟೆಕ್ನಾಲಜಿ ಯೂಸ್ ಮಾಡ್ತಾರಲ್ಲ, ಅದು ಸಾಮಾನ್ಯವಾಗಿ ನಂಬುತ್ತಾರೆ. ನೂರಾರು ಶವ ಒಂದ್ ಕಡೆ ಊತಿಡಕ್ಕಾಗುತ್ತಾ? ನಿರಂತರವಾಗಿ ಹತ್ಯೆ ಆಗ್ತಿದೆ ಅಂತಂದ್ರೆ ಆ ಸ್ಥಳೀಯ ಠಾಣಾಧಿಕಾರಿಗಳು ಏನ್ ಮಾಡ್ತಾ ಇರ್ತಾರೆ, ಜಿಲ್ಲಾ ಪೊಲೀಸ್ ವರಿಷ್ಠರು ಏನ್ ಮಾಡ್ತಾ ಇರ್ತಾರೆ, ಇದು ಎಲ್ಲೋ ಒಂದ್ ಕಡೆ ಸುಳ್ಳಿರ್ಬೋದಲ್ಲ, ಸುಳ್ಳೇನೆ ಅದು. ಹಾಗಾಗಿ ಇದರ ಹಿಂದೆ ಒಂದು ವ್ಯವಸ್ಥಿತವಾದಂತ ಷಡ್ಯಂತ್ರ ಇದೆ. ಆತ ಮೊದಲನೇದಾಗಿ ಹೇಳೋದೇನೆ ಈ ದೇವಸ್ಥಾನ ಮುಜರಾಯಿಗೆ ತಗೋಬೇಕು, ನಿಮ್ಗೆ ರಕ್ತ ಕುದೀತಿಲ್ವಾ, ಬೀದಿಗಿಳಿಬೇಕು, ಮತ್ತೆ ಈ ಮಧ್ಯದಲ್ಲಿ ಸುಜಾತಾ ಭಟ್ ಅನ್ನೋ ಒಂದು ವಯಸ್ಸಾಗಿರುವಂತ ಒಂದು ತಾಯಿನ ಇದನ್ನ ಕ್ರಿಯೇಟ್ ಮಾಡುವಂತದ್ದು, ಈ ಎಲ್ಲ ಸುಳ್ಸುದಿ ನೋಡಿದ್ರೆ ಇಟ್ಸ್ ಅಬ್ಸಲ್ಯೂಟ್ಲಿ ಅಂಡ್ ಕಾನ್ಸ್ಪಿರಸಿ. ಇದರಿಂದ ನರೇಟಿವ್ ಟೆರರಿಸಂ ಇರುತ್ತೆ. ಮತ್ತೆ ಇದನ್ನ ಮಾಡೋದಿಕ್ಕೆ ಫಂಡಿಂಗ್ ಸೂಕ್ತವಾಗಿ ಬೇಕಾಗುತ್ತೆ. ಫಂಡಿಂಗ್ ಇಲ್ಲದೆ ಯಾವ ಕಾರ್ಯಕ್ರಮ ಮಾಡಕ್ಕಾಗಲ್ಲ. ಕಳೆದ 13 ವರ್ಷ ನಿರಂತರವಾಗಿ ಅತ್ಯಾಚಾರಕ್ಕೆ ಒಳಗಾಗಿರುವಂತಹ ಒಂದು ಹೆಣ್ಣುಮಗು ಆ ವಿಚಾರ ಇಟ್ಕೊಂಡು ನಿರಂತರವಾಗಿ 50ಕ್ಕೂ 60ಕ್ಕೂ ಹೆಚ್ಚು ರ್ಯಾಲಿ, ಎಲ್ಲಿವರೆಗೂ ಹೋದ ವರ್ಷ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕೋವರೆಗೂ ನೀವು ಈ ತರ ಬೀದಿ ದೊಂಬರಾಟ ಮಾಡೋದ್ ಬಿಟ್ಬಿಟ್ಟು ಕೋರ್ಟ್ಗೆ ಹೋಗಿ ಇದಕ್ ಮಾಡಿ ವಕಾಲತ್ತಾಕಿ ಅನ್ನೋವರೆಗೂ ನಿರಂತರವಾಗಿ ಇದಕ್ಕೆ ಫಂಡಿಂಗ್ ಮಾಡಿರುವಂತದ್ದು ಯಾರು? ಹಾಗಾಗಿ ಇದನ್ನೆಲ್ಲ ತನಿಖೆ ಆಗ್ಬೇಕಾಗಿರೋದು. ನಾನು ಹಿಡಿಗೆ ನಾನು ದೂರು ಕೊಟ್ಟಿದ್ದೆ, ಅದೇ ಒಂದು SITಗೂ ನಾನು ದೂರು ಕೊಟ್ಟಿದ್ದೀನಿ. ಫಂಡಿಂಗ್ ಆಸ್ಪೆಕ್ಟ್ ದಯವಿಟ್ಟು ತನಿಖೆ ಮಾಡಿ. ಏನಕ್ಕಂದ್ರೆ ಇವರೆಲ್ಲ ಮುಂದೆ ಇರೋರು, ಯಾರು ಗಿರೀಶ್ ಮಠನವ್ ಇರ್ಬೋದು, ಜಯಂತ್ ಟಿ ಇರ್ಬೋದು, ಮಹೇಶ್ ಶೆಟ್ಟಿ ತಿಮ್ಮುರುಡಿ ಇರ್ಬೋದು, ಇವರೆಲ್ಲರೂ ಸಹ ಇವರ ಆಸ್ತಿ ಹೇಗ್ ಗಣನೀಯವಾಗಿ ಏರಿಕೆ ಆಗ್ತಿದೆ. ಹೇಗ್ ಸಾಧ್ಯ? ತನಿಖೆ ಆಗ್ಲೇಬೇಕಲ್ಲ. ಈ ಒಂದು ನಿರಂತರ ಬೆಳಿಗ್ಗೆ ಎದ್ರೆ ಫೇಸ್ಬುಕ್ ಲೈವ್, ಯೂಟ್ಯೂಬ್ ಲೈವ್ ನಿರಂತರವಾಗಿ ಕೊಡೋರು ಬೇರೆ ಕೆಲಸ ಏನಿದೆ ಎಷ್ಟು ಆಗ್ಬೇಕು ಅಂದ್ರೆ ಅಲ್ಲಿ ದ ಫಂಡಿಂಗ್ ಕಮ್ಸ್. ಯಾರು ಮಾಡ್ತಿದ್ದಾರೆ? ಮತ್ತೆ ಇವ್ರ ಹಿಂದೆ ವಕಾಲತ್ ಆಗ್ತಿರುವಂತ ವಕೀಲರು ಫೀಸ್ ಲಕ್ಷಾಂತರ ರೂಪಾಯಿ ಇದೆ, ಅವ್ರಿಗೆ ಯಾರು ಕೊಡ್ತಿದ್ದಾರೆ? ನಾವು ಫ್ರೀಯಾಗಿ ಮಾಡ್ತಿದ್ದೀರಿ ಅಂದ್ರೆ ಫ್ರೀಯಾಗಿ ಮಾಡೋ ಉದ್ದೇಶ ಏನಿದೆ? ಇದೆಲ್ಲ ತನಿಖೆ ಆಗಬೇಕು ಅಂತಂದ್ರೆ ಇಡಿ SIT ತನಿಖೆ ಮಾಡಲಿ. ಜೊತೆಗೆ ನಾನು 9ನೇ ತಾರೀಕು ITಗೆ ಅಂತ ನಾನು ದೂರು ಕೊಡ್ತಾ ಇದ್ದೀನಿ. ಇವರ ಆದಾಯದ ಮೂಲ ಏನು, ಯಾರು ಮಾಡ್ತಿದ್ದಾರೆ, ಎಲ್ಲ ಬಯಲಿಗೆಳೆಯಬೇಕು. ಈಗ ಫಾರಿನ್ ಫಂಡಿಂಗ್ ಅಂತ ಹೇಳಿದ್ರೆ ಅದಕ್ಕೊಂದು ಯಾವುದೋ ಸಂಘಟನೆ ಬೇಕು ಅಥವಾ ಯಾವುದೋ ಸಂಸ್ಥೆ ಬೇಕು ಫಂಡಿಂಗ್ ಆಗ್ಬೇಕಾದ್ರೆ, ಆ ಥರದ್ದು ಏನಾದರೂ ನಿಮ್ಮ ಗಮನಕ್ಕೆ ಬಂದಿದೆ? ನೋಡಿ, ಯಾವ ಮುಸಲ್ಮಾನ್ ಜಿಹಾದಿ ಮನಸ್ಥಿತಿರುವಂತ ಮೊಹಮ್ಮದ್ ಸಮೀರ AI ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ವಿಡಿಯೋ ಮಾಡ್ತಾನೆ, ಈ ವಿಡಿಯೋ ಸತ್ಯತೆ ಗೊತ್ತಿಲ್ದೇನೆ ಅಲ್ ಜಝೀರಾ, BBC, ಆಮೇಲೆ ಜರ್ಮನಿ, ಪಾಕಿಸ್ತಾನಿ ಚಾನೆಲ್ಗಳಲ್ಲಿ ಪ್ರಸಾರ ಆಗುತ್ತೆ ಅಂತ ಅಂದ್ರೆ ಡು ಯು ಥಿಂಕ್ ಫಂಡಿಂಗ್ ಆಗದೆ ಇದೆಲ್ಲ ಪ್ರಸಾರ ಆಗುತ್ತೆ? 100ಕ್ಕೆ 100ರಷ್ಟು ಫಂಡಿಂಗ್ ಆಗಿರುತ್ತೆ. ಇವ್ರಿಗೆ ಯಾಕೆ ಬೇರೆ ಯಾವ್ದು ಸುದ್ದಿನೇ ಇಲ್ವಾ? ಇದೇ ಮಸೀದಿಲಿ 2 ವರ್ಷದಿಂದ ಒಂದು ಚಿಕ್ಕ ಪುಟ್ಟ ಬಾಲಕಿ ಮೇಲೆ ಅತ್ಯಾಚಾರ ಆಯ್ತಲ್ಲ, ಅದ್ರ ಬಗ್ಗೆ ಅಲ್ಲ. ಕೆಲವೊಂದು ಚರ್ಚ್ಗಳಲ್ಲಿ ರಿಪೋರ್ಟ್ ಆಗಿದೆಯಲ್ಲ ಅತ್ಯಾಚಾರಗಳಾಗಿದೆ ಅಂತ, ಅದ್ರ ಬಗ್ಗೆ ಯಾಕೆ ವರದಿ ಮಾಡಿಲ್ವ ಯಾರು? ಧರ್ಮಸ್ಥಳದ ಬಗ್ಗೆ ನಿರಂತರವಾಗಿ ವರದಿ ಮಾಡ್ತಿದ್ದಾರೆ ಅಂತ ಅಂದ್ರೆ ಇವರ ಮೂಲ ಟಾರ್ಗೆಟ್ ನಮ್ಮ ಪುಣ್ಯಕ್ಷೇತ್ರ, ನಮ್ಮ ಶ್ರದ್ಧಾ ಕೇಂದ್ರ ಆಗಿರುತ್ತೆ. ಇದರಿಂದ ಫಂಡಿಂಗ್ ಆಗಿದೆ ಸತ್ಯ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಆ ತನಿಖೆ ಮಾಡ್ಲಿ, ಯಾರ್ಯಾರು ಫಂಡಿಂಗ್, ಎಲ್ಲೆಲ್ಲಿ ಫಂಡಿಂಗ್ ಆಗಿದೆ. ಕೇರಳದ ಪ್ರಭಾವಿ ರಾಜಕಾರಣಿ ಅಕೌಂಟ್ ಇಂದ ಯಾವ ಸಂಸದ ತಾಯಿಗೆ ಅಕೌಂಟ್ ಹೋಗಿದೆ, ಆ ಸಂಸದನ ತಾಯಿ ಅಕೌಂಟ್ ಇಂದ ಬೇರೆ ಯಾರ್ಯಾರಿಗೆ ಹೋಗಿದೆ, ಅದನ್ನೆಲ್ಲ ಪರಿಶೀಲನೆ ಮಾಡಬೇಕು ಅಂತ ಅಂದ್ರೆ ಸೆಂಟ್ರಲ್ ಏಜೆನ್ಸೀಸ್, SIT ಉನ್ನತ ಅಧಿಕಾರಿಗಳು, ದಕ್ಷ ಅಧಿಕಾರಿಗಳು ಇದ್ದಾರೆ, ಅವರು ತನಿಖೆ ಮಾಡಿದ್ರೆ ಹೊರಗೆ ಬರುತ್ತೆ. ಆಗ ಅವರು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಬಟ್ ಸೆಂಟ್ರಲ್ ಏಜೆನ್ಸೀಸ್ ಏನಕ್ಕೆ ಅಂತ ಅಂದ್ರೆ 2 ರಾಜ್ಯಕ್ಕಿಂತ ಹೆಚ್ಚು ರಾಜ್ಯ ಫಂಡಿಂಗ್ ಇನ್ವಾಲ್ವ್ಮೆಂಟ್ ಆಗಿರೋದ್ರಿಂದ ಇಡಿ ಮತ್ತೆ IT NIA ಇನ್ವಾಲ್ವ್ ಆದ್ರೆ ಇದಕ್ಕೆ ಸತ್ಯ ಹೊರಗೆ ಬರುತ್ತೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. NIA ಒಂದ್ ವೇಳೆ ಎಂಟ್ರಿ ಆಗ್ಬೇಕಾದ್ರೆ ಅದಕ್ಕೆ ದೇಶದ ಭದ್ರತೆ, ಆಂತರಿಕ ಭದ್ರತೆ ಇದು ಬೇಕು. ಇದರಲ್ಲಿ ಆ ತರದ ಸಂಘಟನೆ ಏನಾದರೂ ಇದೆ ಅಂತ ಅನ್ಸುತ್ತೆ? ಮಾಧ್ಯಮದವ್ರಿಗೆ ಗೊತ್ತಿರೋ ಹಾಗೆ ರಾಷ್ಟ್ರೀಯ ತನಿಖಾ ದಳ ಹೋದ್ ತಿಂಗಳು ತಾನೆ ಯಾರ ಕುಕ್ಕರ್ ಬಾಂಬ್ ಬ್ಲಾಸ್ಟರ್ ಆ ವ್ಯಕ್ತಿ ಉಗ್ರಗಾಮಿ ಇದ್ದಾನೆ, ಆತನ ಟಾರ್ಗೆಟ್ ಏನಾಗಿತ್ತು? ಧರ್ಮಸ್ಥಳ ಆಗಿತ್ತು ಅಂತ ತುಂಬಾ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆತನ ಟಾರ್ಗೆಟ್ ಧರ್ಮಸ್ಥಳ ಆಗಿರೋದ್ರಿಂದ NIA ಆ ಒಂದು ವಿಚಾರ ಇಟ್ಕೊಂಡು ಆ ಬಾಂಬ್ ಬ್ಲಾಸ್ಟ್ ಫೇಲ್ ಆಗಿದ ತಕ್ಷಣ ದೇವರ ಕೃಪೆಯಿಂದ ಈ ಟೀಮ್ ಆಕ್ಟಿವೇಟ್ ಆಗುತ್ತೆ. ನೀವು ಗಮನಿಸಿ, ಆತ ಫೇಲ್ ಆಗ್ತಾನೆ, ಈ ಟೀಮ್ ನಿರಂತರವಾಗಿ ಆಕ್ಟಿವೇಟ್ ಆಗುತ್ತೆ. ಅಂದ್ರೆ ಸಂತೋಷ್ ರಾವ್ದು ಯಾವಾಗ ಅಕ್ವಿಟ್ ಆಗುತ್ತೆ ತಿರ್ಗಾ ಸ್ಟಾರ್ಟ್ ಮಾಡ್ತಾರೆ, ತುಂಬಾ ದೊಡ್ಡ ಮಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ.
ಫಂಡಿಂಗ್ ಆಗದೇನೆ ಇದೆಲ್ಲ ಹೇಗೆ ಸಾಧ್ಯ? ಹಾಗಾಗಿ ತನಿಖೆ ಆಗಬೇಕು. ಸೆಂಟ್ರಲ್ ಏಜೆನ್ಸೀಸ್, ಇಡಿ ಮಸ್ಟ್ ಅಂಡ್ ಶುಡ್ ಇಂಟರ್ವ್ಯೂನ್ ಆಗಲೇಬೇಕು ಅಂತ ಇಡಿ ಇಂಟರ್ವ್ಯೂನ್ ಆಗಿದೆ. ಇಡಿ ತನಿಖೆ ಮಾಡುತ್ತೆ. IT ಅಂದ್ರೆ ಇವರ ಆದಾಯದ ಮೂಲ. ಈಗ ತಾವೇ ಗಮನಿಸಿರೋ ಹಾಗೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಲೈವ್ ಬಂದು ಕುತ್ಕೊಳ್ಳೋರು. ಹೇಗೆ ಶೃಂಗೇರಿಲಿ ಕಾಶ್ಮೀರಲ್ಲಿ ಅಪಾರ್ಟ್ಮೆಂಟ್ ಅದು ಹೇಗೆ ಬರಕ್ ಸಾಧ್ಯ? ಹಾಗಾಗಿ ಮತ್ತೆ ಜೊತೆಗೇನೆ ಅವರ ಫ್ರಸ್ಟ್ರೇಷನ್ ಯಾವ ಮಟ್ಟಕ್ಕಿದೆ ಅಂತಂದ್ರೆ, ಧರ್ಮಸ್ಥಳದಲ್ಲಿ ಎಷ್ಟೋ ಬಡವರು ಸಾಮೂಹಿಕ ವಿವಾಹ ಆಗ್ತಾರೆ. ಇನ್ಫ್ಯಾಕ್ಟ್ ನನ್ನ ಸಹೋದರಿ ಕೂಡ ನಾನು ಅಲ್ಲೇ ಮದುವೆ ಮಾಡಿಸಿರೋದು. ವಿವಾಹ ಆಗುವಂತ ಹೆಣ್ಮಗು ಅಲ್ಲಿ ನೈಟ್ ಕಲಿಬೇಕು ಅಂತ ಆ ಮನಸ್ಥಿತಿ ತುಂಬಿಕೊಂಡಿದ್ದಾರೆ ಅಂತಂದ್ರೆ ಅವರು ಅಲ್ಲೇ ಮದುವೆ ಆಗಿರೋದು. ಹಾಗೆ ಅವ್ರ ಧರ್ಮ ಪತ್ನಿ ಬಗ್ಗೆ ಅಪಾರವಾದ ಗೌರವ ಇದೆ. ಆ ತಾಯಿ ಸ್ಪಷ್ಟನೆ ಕೊಡ್ಬೇಕು ಈ ವಿಚಾರವಾಗಿ. ಈಗ ಯೂಟ್ಯೂಬರ್ ಸಮೀರ್ ಹೇಳಿರೋದು, ನನಗೆ ಹಣದ ಅವಶ್ಯಕತೆ ಇರಲಿಲ್ಲ, ಆದ್ರೂ ನಾನು ಇದನ್ನ ಮಾಡಿದ್ದೀನಿ ಅಂತ. ಹಣದ ಅವಶ್ಯಕತೆ ಇಲ್ಲದೆ ಇರುವಂತ ಮೊಹಮ್ಮದ್ ಸಮೀರ ಬೆಟ್ಟಿಂಗ್ ಆ್ಯಪ್ ಏನಕ್ಕೆ ಪ್ರಮೋಟ್ ಮಾಡ್ತಿದ್ದ? ಸ್ತ್ರೀ ವಶೀಕರಣದ ಬಗ್ಗೆ ಏನು ಪ್ರಮೋಟ್ ಮಾಡ್ತಿದ್ದ? ಹಣದ ಅವಶ್ಯಕತೆ ಇಲ್ಲದೆ ಇರುವಂತ ಸಮೀರ ಎಡಿಟಿಂಗ್ ಮಾಡೋಕ್ಕೂ ನನ್ನ ದುಡ್ಡಿಲ್ಲ ಅಂತ ಏನಕ್ಕೆ ಹೇಳ್ದ? AI ಟೆಕ್ನಾಲಜಿ ಇಟ್ಕೊಂಡು, ತಮಗೆ ಗೊತ್ತಿದೆ ಮಾಧ್ಯಮದಲ್ಲಿ ವಿಡಿಯೋ ಎಡಿಟರ್ಸ್ ಎಲ್ಲ ಇರ್ತಾರೆ. AI ಟೆಕ್ನಾಲಜಿ 30 ನಿಮಿಷಕ್ಕೆ ವಿಡಿಯೋ ಮಾಡಬೇಕು, ಎಷ್ಟು ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಅವಶ್ಯಕತೆ ಇಲ್ಲ ಅಂತಂದ್ರೆ ಹೇಗೆ ಮಾಡಕ್ ಸಾಧ್ಯ? ಯಾರು ಕೊಟ್ಟಿದ್ದಾರೆ? ಮಾನಿಟೈಸೇಷನ್ ಆಫ್ ಮಾಡ್ಕೋತಾನೆ ಅಂತಂದ್ರೆ ಅವ್ನ್ ದುಡ್ಡು ಹೋಗಿರುತ್ತಲ್ಲ. ಯಾರು ಈ ಕಾಲದಲ್ಲಿ ಯಾರು ಆತರ ವಿಡಿಯೋಗಳನ್ನ ಸತ್ಯತೆ ಇಲ್ದೇನೆ ಸುಳ್ಳು ಆರೋಪ ಮಾಡ್ತಿದ್ದೇನೆ ಅಂತ ಅವ್ನಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ನೂರಾರು ಶವಗಳು, ನಾನು ಮುಂಚೆ ತಮ್ಗೆ ಹೇಳ್ದೆ, ನೂರಾರು ಶವಗಳಾಗಬೇಕು ಅಂತಂದ್ರೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅವ್ರಿಗೆ ಗೊತ್ತಾಗಲ್ಲ. ಇಂಟೆಲಿಜೆನ್ಸ್ ಏನಿದೆ, ಇಂಟೆಲಿಜೆನ್ಸ್ ಅವ್ರಿಗೆ ಗೊತ್ತಾಗುತ್ತಲ್ಲ. ಅವ್ನ್ ಫಂಡಿಂಗ್ ಅಂತ ಆಗಿರೋದು ಸತ್ಯ. ಅವನ್ಗ ಹಿಂದೆ ವಕಾಲತ್ ಆಗ್ತಿರೋಂಥ ಅಡ್ವೊಕೇಟ್ಗಳು ಮುಂಚೆ ನಿಷೇಧಿತ ಸಂಘಟನೆ PFI ಪರ ವಕಾಲತ್ ಆಗ್ತಿರೋಂಥವ್ರು. ಹಾಗಾಗಿ ಈ ಕಾನ್ಸ್ಪಿರಸಿ ಕೇರಳ ಟು ತಮಿಳ್ನಾಡು ಟು ಡೆಲ್ಲಿ ಟು ಕೇರಳ ಟು ಧರ್ಮಸ್ಥಳ. ನಿಮ್ಮ ಆರೋಪ PFI ಇದೆ ಅಂತ? 100% PFI ನಿಷೇಧ ಸಂಘಟನೆ PFI ಇದೆ. ಕೇರಳದ ಒಬ್ಬ ಪ್ರಭಾವಿ ರಾಜಕಾರಣಿ, 62 ವರ್ಷದ ಆ ರಾಜಕಾರಣಿ, ಆತ ಏನಕ್ಕೆ ತಮಿಳ್ನಾಡಿನ ಸಂಸದನ ತಾಯಿ ಅಕೌಂಟ್ಗೆ ದುಡ್ಡು ಹಾಕ್ಬೇಕಿತ್ತು, ಅದ್ರಲ್ಲಿ ತನಿಖೆ ಆಗ್ಬೇಕಲ್ಲ. ಆಗ್ಲಿ. ಈಗ ಈ ಇಡಿಗೆ ಕೊಟ್ಟಿದ್ದೀರಿ, IT ಗೂ ಕೊಡ್ತಾ ಇದ್ರಿ, SIT-ಯಲ್ಲಿ ದೂರು ದಾಖಲು ಮಾಡಿದ್ರಿ, ಏನಂದ್ರೆ? SIT ನಾನು ದೂರ ಏನು ದಾಖಲು ಮಾಡಿದ್ದು ಅಂತಂದ್ರೆ ಇಡಿಗೆ ನಾನು ಕೊಟ್ಟಿದ್ದೀನಿ. ಇಡಿ ಅವ್ರು ಆಲ್ರೆಡಿ ಅವರು ಏನದು 2 ಸ್ಟೇಟ್ ಇಂದ ಇರೋದು, ಅವ್ರು ಅದು ಮಾಡ್ತಾರೆ. ಇಲ್ಲಿ ಸ್ಥಳೀಯವಾಗಿ ಫಂಡಿಂಗ್ ಅದು SIT ಮಾಡ್ಬೇಕಾಗತ್ತೆ. ಇವರು ಯಾರು ಈ ಸೂತ್ರಧಾರಿ, ಪಾತ್ರಧಾರಿ, ಮುಖವಾಡ, ಇವ್ರ ಹಿಂದೆ ಇರುವಂತ ವ್ಯಕ್ತಿಗಳು ಯಾರು? ಇವ್ರಿಗೆ ಫಂಡಿಂಗ್ ಮಾಡ್ತಿರೋದಂತ ಯಾರು? ಫಂಡಿಂಗ್ ಮಾಡೋ ಉದ್ದೇಶ ಏನು? ಅದು SIT ತನಿಖೆ ಮಾಡಿ ನೋಡಿ. SIT-ಲಿ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ. ಮಂಜುನಾಥ್ ಗೌಡ ಅಂತ ದಕ್ಷ ಅಧಿಕಾರಿಗಳು. ಅವ್ರು ಇದನ್ನ ಎಳಿಬೇಕಾಗತ್ತೆ. ಸ್ಥಳೀಯವಾಗಿ ಇವ್ರು ಫಂಡಿಂಗ್ ಮಾಡಿ ಇವ್ರಿಗೆ ಪ್ರೋತ್ಸಾಹ ಕೊಡ್ತಿರೋಂಥದ್ದು ಯಾರು? ಅದು ಸುಳ್ಳು. ನೋಡಿ, ಅತ್ಯಾಚಾರಕ್ಕೆ ಒಳಗಾಗಿರುವಂತ ಹೆಣ್ಮಗು ನ್ಯಾಯ ಸಿಗಲೇಬೇಕು. ಆದ್ರೆ ಬೀದಿಲ್ ರಂಪಾಟ ಮಾಡಿಕೊಂಡು ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಮಾತಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ನ್ಯಾಯ ಸಿಗುತ್ತಾ? ಈ ದೇಶದ ಸಂವಿಧಾನ ಇದೆ, ಕೋರ್ಟ್ ಇದೆ, ಕೋರ್ಟ್ಗೆ ಹೋಗ್ಬೇಕಲ್ಲ. ಈಗ ಇಡಿಗೆ ಏನು ದಾಖಲಾತಿ ಕೊಟ್ಟಿಲ್ಲ? ತನಿಖಾ ಹಂತದಲ್ಲಿದೆ. ಅದೆಲ್ಲ ಪರಿಪೂರ್ಣವಾಗಲಿ, ಏನ್ ದಾಖಲೆ ಕೊಟ್ಟಿದ್ದೀರಿ ಅಂತ ಅವಾಗ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಇದು ತೇಜಸ್ ಗೌಡ ಅವರ ಮಾತು. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣಿ ಸುರ್ಸಿಕಾ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.